ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸೇರ್ಸು ಲಾಗ್ಸ್. ಈ ದೀಪಾವಳಿ ಹಬ್ಬಕ್ಕೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ತಕ್ಕಂಥ ಖಾಜಾ ರೆಸಿಪಿನ ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮಾಡೋದಂತೂ ತುಂಬ ಸುಲಭ, ರುಚಿನೂ ಅದ್ಭುತವಾಗಿರುತ್ತೆ. ಇಲ್ಲಿ ಒಂದು ಬಟ್ಲಿಗೆ ಚಿಕ್ಕ ಬಟ್ಲಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಅದ್ರ ಜೊತೆ 1/4 ಸ್ಪೂನಷ್ಟು ಅಡುಗೆ ಸೋಡಾ, ಚಿಟಿಕೆಯಷ್ಟು ಉಪ್ಪು, 2-3 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗೆ ಸ್ವೀಟ್ ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಸಹ ಈಸಿಯಾಗಿ ಇದನ್ನು ಪ್ರಿಪೇರ್ ಮಾಡ್ಕೋಬಹುದು. ಇದೆಲ್ಲವನ್ನು ನೀಟಾಗಿ ಕಲಿಸ್ಕೊಂಡ್ರೆ ಉಂಡೆ ಥರ ಬರಬೇಕು, ಗಟ್ಟಿಯಾಗಿ. ಹಾಗೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊತ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಚೆನ್ನಾಗಿ ಬರುತ್ತೆ ಖಾಜಾ. ಇವಾಗ ನಾವು ಇದನ್ನು ಒಂದು 10 ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಡೋಣ. ಅಷ್ಟರೊಳಗಡೆ ನಾವು 1 ಸ್ಪೂನಷ್ಟು ಮೈದಾ ಹಿಟ್ಟಿಗೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇವೆರಡನ್ನು ನೀಟಾಗಿ ಕಲಿಸ್ಕೋಬೇಕು. ಈ ರೀತಿ ಕ್ರೀಮ್ ಥರ ಆಗಬೇಕು. ಈ ರೀತಿ ಕಲಿಸ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಮೈದಾ ಹಿಟ್ಟನ್ನು ತಗೊಂಡು ಈ ರೀತಿ ಈಕ್ವಲಾಗಿ ಬರೋ ಥರ ಎಷ್ಟು ಉಂಡೆ ಆಗುತ್ತೋ ಅಷ್ಟನ್ನು ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೋಬೇಕು. ಒಂದೊಂದೇ ಉಂಡೆನ ತಗೊಂಡು ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ಕೊತೀವೋ ಆ ರೀತಿ ಲಟ್ಟಿಸ್ಕೋಬೇಕು. ಇದೆಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಇವಾಗ ಒಂದು ಚಪಾತಿನ ತಗೊಂಡು ಈ ಮೈದಾ ಹಿಟ್ಟು ಹಾಗೆ ತುಪ್ಪನ ಕಲಸಿಟ್ಕೊಂಡಿದ್ರಲ್ವ, ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಅದರ ಮೇಲೆ ಒಂದು ಚಪಾತಿನ ಸೇರಿಸಿ ಅದೇ ರೀತಿ ಈ ಮೈದಾ ಹಿಟ್ಟಿನ ಕ್ರೀಮನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಚಪಾತಿಗಳನ್ನು ಅದೇ ರೀತಿ ನಾವು ಒಂದರ ಮೇಲೆ ಒಂದು ಸೇರಿಸ್ಕೊಂಡು ನಂತರ ಈ ರೀತಿ ರೋಲ್ ಮಾಡ್ಕೋಬೇಕು. ಈ ರೀತಿ ರೋಲ್ ಮಾಡ್ಕೊಂಡ ನಂತರ ಎಲ್ಲ ಈಕ್ವಲಾಗಿ ಬರೋ ಥರ ಕಟ್ ಮಾಡ್ಕೋಬೇಕು. ಒಂದು ಚಾಕುನ ತಗೊಂಡು ಈ ರೀತಿ ಎಲ್ಲ ಸಿದ್ಧ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಲೇಯರ್ ಆಗಿ ಬರುತ್ತೆ. ಇವಾಗ ಇದನ್ನು ಲಟ್ಟಣಿಗೆ ತಗೊಂಡು ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳಿ. ಇವೆಲ್ಲ ಸಿದ್ಧ ಮಾಡ್ಕೋಬೇಕು. ಎಣ್ಣೆನ ಬಿಸಿ ಮಾಡಿಕೊಂಡು ಒಂದಾದ ನಂತರ ಒಂದು ಎಣ್ಣೆಯೊಳಗೆ ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅಷ್ಟೊತ್ತು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇದು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ನಮಗೆ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಬೇಕ್ರಿಯಲ್ಲಿ ಸಿಗ್ತಕ್ಕಂಥ ಖಾಜಾಗಿಂತಲೂ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಒಮ್ಮೆ ಪ್ರಿಪೇರ್ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಪಾಕನ ಸಿದ್ಧ ಮಾಡ್ಕೋಬೇಕು. ಒಂದು ಕಡೆಗೆ ಒಂದು 3/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಸಕ್ಕರೆ ಎಲ್ಲ ಕರಗಾದ ನಂತರ ಇದಕ್ಕೆ ಚಿಟಿಕೆಯಷ್ಟು ಆರೆಂಜ್ ಫುಡ್ ಕಲರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಏಲಕ್ಕಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಪಾಕ ಏನೋ ಬರೋ ಅವಶ್ಯಕತೆ ಇರಲ್ಲ, ಕೈಗೆ ಬಂಕ ಥರ ಅಂಟಿದ್ರೆ ಸಾಕು. ಇವಾಗ ಪಾಕ ರೆಡಿಯಾಗಿದೆ. ಸ್ಟವನ್ನು ಆಫ್ ಮಾಡಿ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಖಾಜಾಗಳನ್ನು ಒಂದೊಂದಾಗಿ ಈ ಸಕ್ಕರೆ ಪಾಕದಲ್ಲಿ ಸೇರಿಸ್ಕೋಬೇಕು. ಇದು ಚೆನ್ನಾಗಿ ಸಕ್ಕರೆ ಪಾಕನ ಸ್ವಲ್ಪ ಹೊತ್ತು ಹೀರ್ಕೊಳ್ಳೋಕ್ಕೆ ಬಿಟ್ಟಾದ ನಂತರ ಇದನ್ನು
ತೆಗೆಯೋಣ. ಸಕ್ಕರೆ ಪಾಕ ಹೀರ್ಕೊಂಡ್ಮೇಲೆ ಇವು ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಇವಾಗ ಇದನ್ನು ತೆಗೆದುಬಿಡೋಣ. ಒಂದು 5-6 ನಿಮಿಷ ಇದರಲ್ಲಿ ನೆಂದರೆ ಸಾಕು. ನೋಡ್ತಾ ಇದ್ದೀರಲ್ವ, ಬೇಕ್ರಿಯಲ್ಲಿ ಸಿಗ್ತಕ್ಕಂಥ ಕಾಜಾಗಿಂತ ಸೂಪರಾಗಿರ್ತಕ್ಕಂಥ ಕಾಜಾನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿರತ್ತೆ. ನೀವು ಸಹ ಈ ದೀಪಾವಳಿ ಹಬ್ಬಕ್ಕೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೇಲೆ ನಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಪುಡಿ ಮಾಡಿ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.